ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈವರೆಗೆ ನಾವು 10ನೆಯ ಹಿಂದೆ ಎಪಿಸೋಡ್ನಲ್ಲಿ 367ನೇ ಪ್ರಶ್ನೆಯವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 11ನೆಯ ಎಪಿಸೋಡ್ನಲ್ಲಿ 368ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆಯನ್ನು ಮುಂದುವರಿಸೋಣ. ಹಾಗಾದರೆ ಗುಣದೋಷ ತಿಳ್ಕೊಳ್ಳೋದು ಕಷ್ಟ. ಕರ್ಮಾಚರಣೆ ಮಾಡುವಾಗ ಒಂದಷ್ಟು ಪುಣ್ಯಕ್ಕಿಂತ ಪಾಪೇ ಬಂದುಬಿಡ್ತಾ ಇದೆ ಅಂತ ಆಗೋದಿದ್ದರೆ ಸುಮ್ಮನೆ ಬಿಟ್ಟುಬಿಟ್ರೆ ಆಯ್ತೇನು? ಯಾವ ಉಸಾಬರನೂ ಬೇಡ, ಒಳ್ಳೆಯದು ಬೇಡ, ಕೆಟ್ಟದ್ದು ಬೇಡ. ಸಕಲ ಕರ್ಮತ್ಯಾಗವನ್ನು ಮಾಡಿಬಿಟ್ರೆ ಅಂತ ಅಂದ್ಕೊಂಡ್ಬಿಟ್ರೆ ಪಾಪ ಲೇಪ ಬರೋದಿಲ್ಲ ಅಂತ ತಡಿಬಹುದು ಅಂತ ಅನ್ಕೋಬೋದಾ? ನೋ, ನೆವರ್, ಸರ್ವಥಾ ಇಲ್ಲ. ಯಾಕೆ? ಜೀವನ ಸಾಗಿಸುವವನಿಗೆ ಮೂಲತಃ ವಿಷಯ ಪದಾರ್ಥಗಳ ಸಂಪರ್ಕ ಇದ್ದೇ ಇರ್ತದೆ ಅಲ್ವಾ? ಭಾಳ ದೇವತಾ ಕಾರ್ಯ ಮಾಡೋದೆಲ್ಲ ಪೂಜೆ ಮಾಡೋದು ಅಂತ ಹೇಳ್ಬೋದು. ಉಳಿದ ತನ್ನ ಮನೋರಂಜನೆಯೋ ನೀರಡಿಕೆ, ಬಾಯಾರಿಕೆ ಮತ್ತೇನೋ ಹಸಿವೆ ಇಂಗಿಸುವ ಕಾರ್ಯವನ್ನು ಮಾಡ್ತಾನೆ. ಉಳಿದ ಪದಾರ್ಥ ಸಂಪರ್ಕದಲ್ಲಿ ಇದ್ದೇ ಇರ್ತಾನೆ. ಹಾಗಾಗಿ ಸಕಲ ವಿಷಯ ಪರಿತ್ಯಾಗ ಅಸಾಧ್ಯ. ಅದನ್ನೇ ಕೃಷ್ಣ ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕ್ಷಣವೂ ಸಹಿತ ಏನನ್ನೂ ಮಾಡದೆ ಸುಮ್ಮನೆ ಕುಳಿತಿರಲಾರ. ಸಮಥಿಂಗ್ ಈಸ್ ಗೋಯಿಂಗ್ ಆನ್. ನೋಡಿಬೇಕಾ? ಸುಮ್ಮನೆ ಕೂತಿದ್ದೀವಿ ಅಂತ ತಿಳ್ಕೊಳ್ಳಿ. ಅಲ್ಲ, ಎಲ್ಲ ಮಠದ ಕಟ್ಟೆ ಮೇಲೆ ಯಾರು ಎದುರಿಗೆ ಬಂದರು, ಇವ್ರು ಗೊತ್ತಾ, ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ. ಇನ್ನೊಬ್ರು ಯಾರೋ ಬಂದರು, ಇವ್ರ ಬಗ್ಗೆ ಇವರು ಇನ್ನೂ ದೊಡ್ಡ ವಿಷಯ ಇದೆ, ಆಮೇಲೆ ಹೇಳ್ತೇನೆ. ಹೀಗೆ ಯಾರ್ಯಾರ ಬಗ್ಗೆ ಸುಮ್ಮನೆ ಟೀಕೆ ಟಿಪ್ಪಣಿ ಬರ್ತಾನೆ ಇರ್ತದೆ ಮನಸ್ಸಿನಲ್ಲಿ. ಸುಮ್ಮನೆ ಕೂಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸಕಲ ಕರ್ಮತ್ಯಾಗ ಅಸಂಭಾವಿತ. ಹಾಗಾಗಿ ಪಾಪಲೇಪ ತಡೆಗಟ್ಟಲಿಕ್ಕೆ ನಾವು ಎಲ್ಲವನ್ನು ಬಿಟ್ಬಿಡ್ತೇವೆ. ಒಳ್ಳೆಯದು ಕೆಟ್ಟದು ಯಾವುದು ಮಾಡೋದೇ ಬೇಡ. ಯಾವುದು ಮಾಡೋದು ಬೇಡ ಅನ್ನಲಿಕ್ಕೆ ಆಗಂಗನೇ ಇಲ್ಲ. ನೀವು ಯಾರು ಒಂದು ಕಾರ್ಯವನ್ನು ಮಾಡ್ತಾನೇ ಇರ್ತೀರಿ, ಮಾಡಲಿಕ್ಕೇ ಬೇಕು. ಹಾಗಾದರೆ ಪಾಪಲೇಪವನ್ನು ತಡೆಗಟ್ಟುವ ಉಪಾಯ ಏನು? ಉದ್ಧವ ಕೇಳಿದ. ಕೃಷ್ಣ ಹೇಳಿದ, ವೆರಿ ಸಿಂಪಲ್, ವೆರಿ ಈಸಿ. ಆ ಉಪಾಯ ಯಾವುದದು? ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಭಾವನೆಯಿಂದ ಕರ್ತವ್ಯಗಳನ್ನು ಆಚರಿಸುವುದು, ಫಲಾಪೇಕ್ಷೆಯನ್ನು ತ್ಯಜಿಸಿ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚ ಅಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಅಪ್ಪ ಭಗವಂತ, ನಾನು ಸ್ವತಂತ್ರನಲ್ಲ, ಈ ಕಾರ್ಯ ನಡೀತಕ್ಕಂಥದ್ದೆಲ್ಲ ನಿನ್ನಿಂದ, ಹರಿಯಿಂದ ಅಂತ ಅಂದ್ಕೊಂಡು ಅಭಿಮಾನವನ್ನು ತ್ಯಾಗ ಮಾಡಿ ಎಲ್ಲ ಕರ್ಮಾಚರಣೆಯನ್ನು ಮಾಡಿ ಕೃಷ್ಣಾರ್ಪಣಮಸ್ತು ಅರ್ಪಿಸಿಬಿಟ್ರೆ ಇದೇ ಕರ್ಮಾಚರಣೆಯಿಂದ ಪಾಪವೋ ದೋಷವೋ ಅಂಟಿಕೊಳ್ಳದಂತೆ ಮಾಡತಕ್ಕಂತಹ ಸುಂದರ ಉಪಾಯ. ಇದೇ ನಿಷ್ಕಾಮ ಕರ್ಮಾಚರಣೆ, ಇದೇ ಕರ್ಮದ ರಹಸ್ಯ. ಯಾವುದು ಶುದ್ಧ, ಯಾವುದು ಅಶುದ್ಧ, ಯಾವುದು ಗುಣ, ಯಾವುದು ದೋಷ ಮುಂತಾಗಿ ಗೊಂದಲ ಗೂಡಾಗಿರುವ ಕರ್ಮ ಮಾರ್ಗದ ಪ್ರಯಾಣಿಕರು ದಾರಿ ತಪ್ಪುವಂತಾದಾಗ ಅಂಜನದ ಮೂಲಕ ಅವರಿಗೆ ದಿವ್ಯದೃಷ್ಟಿ ನೀಡುವುದೇ ಈ ನಿಷ್ಕಾಮ ಕರ್ಮ. ಅದಕ್ಕಾಗಿ ಭಗವಂತ ಹೇಳಿದ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ. ಅಂದರೆ ಅರ್ಜುನ ಎಲ್ಲ ಕರ್ಮಗಳನ್ನು, ಯಾವುದೇ ಇರಲದು, ಪಾಠ ಪ್ರವಚನ ಪೂಜೆ ಜಪ ಪಾರಾಯಣ ತಿನ್ನುವುದು ನೋಡುವುದು ಎಲ್ಲ ಬೇಕಾದಲ್ಲ, ಯಾವುದೇ ಕರ್ಮಾಚರಣೆ ಹರಿಪೂಜಾ ರೂಪವಾಗಿ ಆಚರಿಸಬೇಕು, ಹರಿಗೆ ಅರ್ಪಿಸಿಬಿಡು ಸಾಕು. ಅದರಿಂದ ಯಾವುದೇ ರೀತಿ ಪಾಪ ಸಂಗ್ರಹವಾಗುವುದಿಲ್ಲ. ಹಾಗಾದರೆ ಎಲ್ಲ ಕರ್ಮಾಚರಣೆಯನ್ನು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಅಂತ ಹೇಳೋದಾಗಿದ್ದರೆ ಸ್ವರ್ಗ ಬೇಕಾಗಿರತಕ್ಕಂಥವರು ಯಾಗವನ್ನು ಮಾಡಿರಿ. ಸ್ವರ್ಗಕಾಮೋ ಯಜೇತ ಪುತ್ರಕಾಮೋ ಪುತ್ರೇಷ್ಟ ಯಜೇತ. ಪುತ್ರೇಷ್ಟಿಯನ್ನು ಮಾಡಿರಿ, ಮಕ್ಕಳು ಬೇಕಾದವರು. ಹೀಗೆಲ್ಲ ವೇದ ಬೇರೆ ಬೇರೆ ಅಪೇಕ್ಷೆಯನ್ನು ಮುಂದಿಟ್ಟುಕೊಂಡು ಕಾಮ್ಯಕರ್ಮವನ್ನು ಉಪದೇಶಿಸ್ತಾ ಇದೆ. ಇದು ಯಾವ ರೀತಿಯ ಸಂದೇಶವನ್ನು ಕೊಡುತ್ತದೆ ಅನ್ನೋ ಮಾತನ್ನು ನೋಡುವಾಗ ಮಂದಾಧಿಕಾರಿಣಾಂ ಅನ್ನೋ ವಿಚಾರ ಗ್ರಂಥದಲ್ಲಿ ಇದಕ್ಕೆ ನಾವು ಉತ್ತರವನ್ನು ನೋಡಬಹುದಾಗಿದೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ. ಅಂದರೆ ವೇದವು ಅತ್ಯುತ್ತಮ ಪ್ರಮಾಣ. ಅಲ್ಪರಿಗೆ ಅಲ್ಪ ಪ್ರಯೋಜನ
ತಿಳಿಸುವ ಉದ್ದೇಶ ವೇದದ್ದಲ್ಲ. ಸ್ವರ್ಗ ಫಲವೂ ಕೂಡ ಅಶಾಶ್ವತವಾಗಿದೆ, ಮೋಕ್ಷ ಫಲವೇ ಶಾಶ್ವತ, ಅದೇ ಶ್ರೇಷ್ಠ. ಇದನ್ನೇ ಉತ್ತಮಾಧಿಕಾರಿಗಳಿಗೆ ಸ್ವರ್ಗ ಕಾಮೋ ಯಜೇತ ಅನ್ನೋ ವೇದವಾಣಿ ತಿಳಿಸ್ತಾ ಇದೆ. ಸ್ವರ್ಗಫಲ ಇದೆ, ಬಟ್ ಅದು ಅಶಾಶ್ವತ, ಫಾರ್ ಟೆಂಪರರಿ ರಿಲೀಫ್ ಅಷ್ಟೇ ಅದು. ಅದಕ್ಕಾಗಿ ಅದರ ಅಪೇಕ್ಷೆ ಬಿಡ್ರಿ, ಅದಕ್ಕಿಂತ ಶ್ರೇಷ್ಠ, ಸುಂದರ, ವಿಶಿಷ್ಟವಾದ ಮೋಕ್ಷ ಫಲ ಅಂತ ಹೊಂದಿದೆ, ಅಲ್ಲಿಗೆ ಬನ್ನಿ ಅಂತ ವೇದ ಸಂದೇಶ ಕೊಡ್ತಾ ಇದೆ. ಮಂದಾಧಿಕಾರಿಗಳಿಗೆ ನಿರಂತರ ತಪಸ್ಸನ್ನು ಮಾಡಿ ಯೋಗಾಭ್ಯಾಸ ಮಾಡಿ ತಡವಾಗಿ ಸಿಗತಕ್ಕಂತಹ ಮೋಕ್ಷ ಫಲ ನಾವು ಪಡೆದುತ್ತಿರ್ತೇವೆ ಅನ್ನುವ ಧೈರ್ಯ ಇಲ್ಲ ಅವರಿಗೆ. ಯಾವತ್ತು ಕೈ ಬಿಟ್ಟು ಹೋಗ್ತು ಗೊತ್ತಿಲ್ಲ. ಇವತ್ತು ಜಪ ಮಾಡ್ತಾ ಇದ್ದೇವೆ, ನಾಳೆ ನೆಗಡಿ ಕೆಮ್ಮು ಜ್ವರ ಬಂತು, ಕಟ್ ಬ್ರೇಕ್, ಯಾವುದೋ ಕಾರ್ಯ ಮತ್ತೆ ಅಡಚಣೆ ಬಂತು, ಮತ್ತೇನು ಸಮಸ್ಯೆ, ಆಗೋದೇ ಇಲ್ಲ. ಹಾಗೆ ಮಂದಾಧಿಕಾರಿಗಳಿಗೆ ನಾವು ನಿರಂತರ ಸಾಧನೆ ಮಾಡಿ ಮೋಕ್ಷ ಪಡೆದುತ್ತಿರ್ತೇವೆ ಅನ್ನೋ ಧೈರ್ಯ ಅವರಿಗಿಲ್ಲ. ಹಾಗಾಗಿ ಮಂದಾಧಿಕಾರಿಗಳ ಸಮಾಧಾನಕ್ಕಾಗಿ ವೇದ ಹೇಳ್ತಾ ಇದೆ, ಸ್ವರ್ಗವೂ ಇದೆಯಪ್ಪ, ಸ್ವಲ್ಪ ಸಾಧನೆ ಮಾಡಿರ್ತಕ್ಕಂಥ ಆ ಅವಕಾಶ ಪಡ್ಕೋಬೋದು ಅಂತ ಅದನ್ನು ಅವಕಾಶ ಕೊಟ್ಟಿದೆ. ಅಷ್ಟು ಬಿಟ್ಟರೆ ವೇದದ ಉದ್ದೇಶ ಮೋಕ್ಷವನ್ನು ಬಿಟ್ಟು ಸ್ವರ್ಗವನ್ನು ಹೇಳ್ತಕ್ಕಂಥ ಉದ್ದೇಶ ಅಲ್ವೇ ಅಲ್ಲ. ಇದನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ ಅನೇಕರು. ಇದನ್ನೇ ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ. ಈ ರೀತಿ ಹೇಳ್ತಕ್ಕಂಥವರು ಅವಿಪಶ್ಚಿತಃ, ದಡ್ರವರು, ಮೂರ್ಖರವರು. ವೇದವಾದರತ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಔಷಧ ಕುಡಿಯಲು ಮಗು ಹಠ ಮಾಡ್ತಾ ಇರ್ತದೆ. ಆಗ ತಾಯಿ ಬುದ್ಧಿವಂತರಾಗಿರ್ತದೆ, ಏನು ಮಾಡ್ತಾಳೆ, ನೋಡು ಪಾಪು, ಇಷ್ಟೊಂಚೂರು ಔಷಧ ಕುಡಿಬಿಡು, ನಿನಗೆ ಚಾಕ್ಲೇಟ್ ಕೊಡ್ತೇನೆ, ಕಲ್ಸಕ್ಕರೆ ಕೊಡ್ತೇನೆ ಅಂತೆಲ್ಲ ಆಸೆ ತೋರಿಸ್ತಾಳೆ. ಆಗ ಮಗುವನ್ನು ಒಲಿಸ್ತಾಳೆ. ಆಗ ಆ ಮಗು ಚಾಕ್ಲೇಟಿನ ಅಥವಾ ಬಿಸ್ಕತ್ತಿನ ಆಸೆಗೋಸ್ಕರ ಆಯ್ತಮ್ಮ ಅಂತೇಳಿ ಔಷಧ ಕುಡಿದ್ಬಿಡ್ತದೆ. ಅದರಂತೆ ಸ್ವರ್ಗಾದಿಗಳು ಅಲ್ಪ ಫಲ, ಶ್ರೇಷ್ಠ ಮಹಾಫಲ ಮೋಕ್ಷವೇ ಜ್ಞಾನದ ಫಲ. ಅದನ್ನು ಉತ್ತಮಾಧಿಕಾರಿಗಳಿಗೆ ತಿಳಿಸಲಿಕ್ಕೆ ವೇದ ಹೊರಟಿದೆ. ಹೆಂಡತಿ ಮಕ್ಕಳುಗಳಂತಹ ವಿಷಯದ ಆಸೆ ನರಕಾದಿ ಅನರ್ಥಕಾರಿ ಎಂದು ಅರಿಯದ ಅಜ್ಞರು ಸಹಜವಾಗಿಯೇ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂಥವರಿಗೆ ಅವಶ್ಯವಾದುದು ವಿಷಯ ಸುಖ ಅಶಾಶ್ವತ, ಮೋಕ್ಷ ಸುಖ ಶಾಶ್ವತ ಎಂಬ ಉಪದೇಶ ವಾಸ್ತವಿಕವಾಗಿ ಅಲ್ವಾ. ಹಾಗಾಗಿ ವೇದ ಹೊರಟಿದ್ದು ಇದನ್ನೇ. ಈ ಸಂಸಾರ ಸುಖಕ್ಕೆ ಬೆನ್ನು ಬೀಳಬೇಡ್ರಿ, ಅದೆಲ್ಲ ಅಶಾಶ್ವತ ಮತ್ತು ದುಃಖ ಇದ್ದದ್ದೇ. ಅದಕ್ಕಾಗಿ ವೇದ ಹೇಳ್ತಾ ಇದೆ, ಈ ಸಂಸಾರ ಗೋಜಿ ಹೋಗಬೇಡ್ರಿ, ಭಗವಂತನ ಜ್ಞಾನ ಪಡ್ಕೊಡ್ರಿ, ಮೋಕ್ಷ ಪಡ್ಕೊಡ್ರಿ. ವೇದ ಉದ್ದೇಶ ನಿಧಿಯಾಗಿದೆ. ಇಲ್ಲ ವೇದ ಉದ್ದೇಶ ಸಾಮಾನ್ಯ ಫಲ ಕೊಡ್ತಕ್ಕಂಥದ್ದು ಅನ್ನೋದಾಗಿತ್ತು ಅಂದರೆ ತೂಕಡಿಸುವವನಿಗೆ ಹಾಸಿಗೆ ಕೊಟ್ಟಂತ ಆಗ್ತದೆ ಅಷ್ಟೇ. ಮೊದಲೇ ನಮಗೆ ಆ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಬೇಕಾಗಿಲ್ಲ. ಸ್ವಲ್ಪ ಪ್ರಯತ್ನ ಮಾಡೋದು, ಒಂಚೂರು ಪುಣ್ಯ ಫಲ ಒಂಚೂರು ಸಿಕ್ಕರೆ ಸಾಕು, ಸ್ವರ್ಗದಂಥದ್ದು ಸಾಕು, ತೃಪ್ತರಾಗಿರ್ತೀವಿ. ಅಂಥ ಅಪೇಕ್ಷೆ ಇರತಕ್ಕಂಥವರಿಗೆ ವೇದ ಅದನ್ನು ಹೇಳಿ ಹೊರಟಿದೆ ಅಂದರೆ ಮುಗಿದೋಯ್ತು, ವೇದ ಅದೇ ಹೇಳ್ತಾ ಇದ್ದ ಆಗಿಬಿಡ್ತದೆ. ಹಾಗೆ ಅರ್ಥ ಮಾಡ್ತಕ್ಕದ್ದಲ್ಲ. ಹೆಂಡತಿ ಮಕ್ಕಳು ಅನರ್ಥ ಸಾಧನ ಅನ್ನೋ ಮಾತು ಬಂತು. ಏನು ಹಾಗಂದರೆ ಅನರ್ಥ ಸಾಧನ ಅವರು ಹೆಂಡತಿ ಮಕ್ಕಳು ಹಾಗೆ ಅರ್ಥ ಮಾಡತಕ್ಕದ್ದಲ್ಲ. ಅಯೋಗ್ಯ ಅನ್ನೋ ವಿಚಾರ ಗ್ರಂಥವನ್ನು ತೆಗೆದುಕೊಂಡು ಈ ಅರ್ಥವನ್ನು ಮಾಡಬೇಕು. ಯತಿಗಳು ಸತಿಸುತರನ್ನು ಬಯಸುವುದು ಅನರ್ಥಕಾರಿ, ಆದ್ದರಿಂದ ಅದು ತಪ್ಪು ಅಂತ ಅರ್ಥ. ಅದಕ್ಕೆ ಗೃಹಸ್ಥರಿಗೆ ಯೋಗ್ಯ ಸತಿ ಸುತರನ್ನು ಬಯಸುವುದು ಹರಿಪ್ರೀತಿಕರಣೆ. ಅಂತೆಯೇ ಗೃಹಸ್ಥರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಕೂಡ ಪತಿ ತಾವಾಗಿದ್ದು ಸತಿಸುತಾದಿಗಳನ್ನು ಪಡೆದುಕೊಂಡು ಅವರ ಸಹಿತರಾಗಿಯೇ ಹರಿ ಆರಾಧನೆಯನ್ನು ಕೈಗೊಳ್ತಾ ಇದ್ದಾರೆ. ಹಾಗಾದರೆ ಹೆಂಡತಿ ಮಕ್ಕಳು ಅನುಸಾಧನೆ ಯಾರಿಗೆ? ಯತಿಗಳಿಗೆ, ನಾಟ್ ಫಾರ್ ಗೃಹಸ್ಥರು. ಈ ಚಿಂತನೆಯನ್ನು ತಂದುಕೊಳ್ಬೇಕಾಗಿದೆ. ವೇದವು ಸ್ವರ್ಗ ಫಲ ಬೋಧಕವಾಗಿದೆ ಅನ್ನೋರು ಯಾರು? ವೇದಾರ್ಥವರಿಯದ ಮೂರ್ಖರು. ಇವರು ನಿಷಿದ್ಧ ಭೋಗಾಸಕ್ತರಾದ್ದರಿಂದ ದುರ್ಜನರು. ಹೇಗೆ ಮಾವಿನ ಮರದಲ್ಲಿ ಹೂ ಬಿಟ್ಟಿರ್ತದೆ, ಅದರ ಸುವಾಸನೆಯೋ ಅಥವಾ ಸೌಂದರ್ಯನೋ ಅದಕ್ಕೆ ಮರಳಾಗಿ ಆ ಹೂವನ್ನೇ ಕತ್ತರಿಸಿಬಿಟ್ರೆ ಮುಂದೆ ಬರತಕ್ಕಂತಹ ಅಮೃತ ಫಲ ಮಾವಿನ ಹಣ್ಣನ್ನು ಕಳ್ಕೊಳ್ತೀವಿ. ಹಾಗೆ ವೇದವು ಸಹಿತ ಪ್ರಾರಂಭದಲ್ಲಿ ಆ ಮಾತನ್ನು ಹೇಳ್ತದೆ, ಸ್ವರ್ಗ ಉಂಟು, ಬೇಕಾದ್ರೆ ಅದನ್ನು ಪಡ್ಕೋಬೋದು ಅಂತ. ಮುಂದೆ ಮೋಕ್ಷ ಫಲ ಕೊಡ್ತಾ ಇದೆ. ಅದನ್ನು ನಾವು ತಿಳ್ಕೊಳ್ಳೋದೇನೆ, ಇದಕ್ಕೆ ನಾವು ಪ್ರಯತ್ನಪಟ್ಟು ಇಲ್ಲೇ ನಮ್ಮ ಆಯುಷ್ಯ ಕಳ್ಕೊಂಡ್ಬಿಟ್ಟು ಅಂದರೆ ಅದು ಕೈ ತಪ್ಪಿ ಹೋಗಿಬಿಡುತ್ತೆ. ಹಾಗಾಗಿ ಅಶಾಶ್ವತವಾದ
ಸ್ವರ್ಗವನ್ನು ಶಾಶ್ವತವೆಂದು ನಂಬಿದವರು ಈ ದುರ್ಜನರು. ಅಗ್ನಿತತ್ವ ಹರಿತತ್ವ ತಿಳಿಯದೆ ಏನು ಯಾಗ, ಏನು ಹೊಗೆ ಎಬ್ಸೋದು ಬೇಕಾದ್ದು ಮಾಡ್ತಾರೆ. ಆ ತಿಳುವಳಿಕೆ ಬೇಕು. ಅಗ್ನಿತತ್ವ ತಿಳ್ಕೊಳ್ಬೇಕು, ಹರಿತತ್ವ ತಿಳ್ಕೊಳ್ಬೇಕು, ಆಗ ಯಾಕೆ ಸಾರ್ಥಕತೆ. ಇಲ್ಲದೇ ಇದ್ದರೆ ಆ ಹೊಗೆ ಎಬ್ಸಿದ್ದೇ ಬಂತು, ಕಣ್ಣು ಉರಿತಾ ಇದ್ದೀರಿ, ಬೆಳಗ್ಗೆಯಿಂದ ಹೋಮದ ಮುಂದೆ ಕೂತಿದ್ದೆ, ಆ ಕಣ್ಣುರಿ ಕಣ್ಣೀರು ಹಾಕಿದ್ದೇ ಬಂತು, ಏನು ಲಾಭ ಉಪಯೋಗ ಆಗಲಿಕ್ಕಿಲ್ಲ. ನಿಷಿದ್ಧ ಭೋಗಾಸಕ್ತರು ದುರ್ಜನರು. ಯಾಕೆ ಆ ಚಿಂತನೆ ನೋಡತಕ್ಕಂಥದ್ದು. ವಿಷ್ಣುಂ ಅನ್ನುವ ಆಚಾರ ಗ್ರಂಥದಂತೆ ಇದನ್ನು ಅರ್ಥೈಸಬೇಕಾಗಿದೆ. ಸರ್ವವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿರತಕ್ಕಂಥವನು ಹರಿ. ಅವನನ್ನು ಬಿಟ್ಟು ಇತರ ದೇವತಾರಾಧನೆ ಸರ್ವೋತ್ತಮ ಅಂಥೇಳಿ ಮಾಡ್ತಕ್ಕಂಥವರಿಗೆ ತಮಃಪ್ರಾಪ್ತಿ. ಹರಿಯನ್ನು ಬಿಟ್ಟು ಅಥವಾ ಹರಿಗೆ ಸಮನಾಗಿ ಇತರರನ್ನು, ದೇವ ಪಿತೃ ಭೂತೇಶ ಮುಂತಾದವರನ್ನು ಈಕ್ವಲ್ ಟು ಹರಿ ಅಂತ ಯಾರು ಪೂಜಿಸ್ತಾ ಇದ್ದಾರೆ ಅವರೆಲ್ಲ ಅಸುರ ಸ್ವಭಾವದವರು. ಈ ಅಸುರ ಸ್ವಭಾವದವರು ಎಷ್ಟು ಪ್ರಕಾರದಲ್ಲಿದ್ದಾರೆ. ಇವರಲ್ಲಿ ಸಾತ್ವಿಕ ಮನುಷ್ಯಾಧಮರು, ರಾಜಸ ದೇವರಿಗೆ ಸೇವಕ ಸ್ಥಾನದಲ್ಲಿದ್ದು ಕಾರ್ಯವನ್ನು ಮಾಡತಕ್ಕಂಥವರು, ತಾಮಸ ಮಹಾದೈತ್ಯರು. ಈ ರೀತಿ 3 ಪ್ರಕಾರದಲ್ಲಿದ್ದಾರೆ. ಈ ತಾಮಸರಲ್ಲಿಯೂ ಕೂಡ ಮತ್ತೆ 3 ಪ್ರಕಾರ ಇದೆ. ತಾಮಸ ಸಾತ್ವಿಕ, ಒಮ್ಮೊಮ್ಮೆ ಯಾವಾಗೋ ಒಮ್ಮೆ ಸ್ವಲ್ಪ ಒಳ್ಳೆಯ ಕಾರ್ಯ ಮಾಡಿದಂತೆ ಮಾಡಿ ಅವರಿಗೆ ಸ್ವಲ್ಪ ಸಮಯ ಸ್ವರ್ಗದಲ್ಲಿ ಇರಲಿಕ್ಕೆ ಅವಕಾಶ ಇರ್ತದೆ, ತಾಮಸ ಸಾತ್ವಿಕರಿಗೆ. ತಾಮಸ ರಾಜಸರಿಗೆ ನಿತ್ಯ ನರಕ. ತಾಮಸರಿಗಂತೂ ಅಂಧನ್ ತಮಸ್ಸೆ. ಹಾಗಾಗಿ ಆ ಚಿಂತನೆಯನ್ನು ತಂದುಕೊಳ್ಳಬೇಕಾಗಿದೆ. ವೇದವು ಶ್ರೀಸಾಮಾನ್ಯನಿಗೆ ಅರ್ಥವಾಗುವುದಿಲ್ಲ. ಯಾಕೆ? ಅದರ ವಿಷಯ ವಿವೇಚನೆ ಅನೇಕ ಪ್ರಕಾರವಾಗಿರುವುದರಿಂದ. ವೇದದ ವಿಷಯ ವಿವೇಚನೆ ಎಷ್ಟು ವಿಧವಾಗಿದೆ? 3 ವಿಧಗಳಾಗಿವೆ. ಅವು ಯಾವುವು? ಬ್ರಹ್ಮಕಾಂಡ, ದೇವತಾಕಾಂಡ ಹಾಗೂ ಕರ್ಮಕಾಂಡ ಎಂದು 3 ಬಗೆ. ಇವೆಲ್ಲವೂ ಕೂಡ ಮುಖ್ಯವಾಗಿ ಹರಿಯನ್ನು ಬೋಧಿಸುವುದರಿಂದ ಸಕಲ ವೇದವು ಹರಿಪರವಾಗಿದೆ. ಅಂತೆಯೇ ಸ್ವರ್ಗ ಶಬ್ದಕ್ಕೂ ಮೋಕ್ಷ ಅಂತಲೇ ಅರ್ಥ. ಆದರೆ ಮೇಲ್ನೋಟಕ್ಕೆ ತಿಳಿಯೋದಿಲ್ಲ. ಈ ನಿಗೂಢತೆಯ ಹಿನ್ನೆಲೆ ಏನು? ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ವೇದವೇ ಹೇಳ್ತದೆ. ಗೂಢವಾಗಿ ಹೇಳುವುದು, ನಿಗೂಢವಾಗಿ ಹೇಳುವುದು ದೇವತೆಗಳಿಗೂ ಇಷ್ಟ, ಹರಿಗೂ ಇಷ್ಟ. ಅದಕ್ಕಾಗಿ ಸ್ವಲ್ಪ ಅದನ್ನು ಮುಚ್ಚಿಟ್ಟಂತೆ ನಿಗೂಢವಾಗಿ ಹೇಳ್ತಕ್ಕಂಥ ಕ್ರಮ ಉಂಟು ಅನ್ನೋ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಶ್ರೀಕೃಷ್ಣ.